ಇನ್ನು ಕ್ರಿಕೆಟ್ ರಾಯ್ಪುರದಲ್ಲಿ ನಡೆದ ಎರಡನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಸೋಲನುಭವಿಸಿದೆ. ದಕ್ಷಿಣ ಆಫ್ರಿಕಾ 4 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಈ ಮೂಲಕ ಹರಿಣಗಳ ಪಡೆ ಸರಣಿ ಸಮಬಲ ಮಾಡಿಕೊಂಡಿದೆ. ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ವಿರಾಟ್ ಕೊಹ್ಲಿ ಮತ್ತು ಋತುರಾಜ್ ಗಾಯಕ್ವಾಡ್ ಅವರ ಶತಕಗಳ ನೆರವಿನಿಂದ 5 ವಿಕೆಟ್ಗಳಿಗೆ 358 ರನ್ಗಳ ಬೃಹತ್ ಮೊತ್ತ ದಾಖಲಿಸಿತ್ತು. ವಿರಾಟ್ ಕೊಹ್ಲಿ 93 ಎಸೆತಗಳಲ್ಲಿ 102 ರನ್ಗಳನ್ನು ಗಳಿಸುವ ಮೂಲಕ ಮತ್ತೊಂದು ಏಕದಿನ ಶತಕ ದಾಖಲಿಸಿದರು. ಇನ್ನು 83 ಬಾಲ್ಗಳಲ್ಲಿ 105 ರನ್ ಸಿಡಿಸಿದ ಗಾಯಕ್ವಾಡ್ ತಮ್ಮ ಚೊಚ್ಚಲ ಶತಕ ಬಾರಿಸಿ ಮಿಂಚಿದರು. ಇದಕ್ಕೆ ಉತ್ತರವಾಗಿ ದಕ್ಷಿಣ ಆಫ್ರಿಕಾ ತಂಡವು ಐಡನ್ ಮೆರ್ಕ್ರಾಮ್ ಅವರ ಶತಕದಾಟ ಮತ್ತು ಮ್ಯಾಥ್ಯೂ ಬ್ರಿಡ್ಜ್ಗೆ 68, ಡೆವಾಲ್ಟ್ ಬ್ರೇವಿಸ್ 54 ರನ್ಗಳ ನೆರವಿನಿಂದ ಗೆಲುವಿನ ನಗೆ ಬೀರಿತು. ಶತಕ ಹಾಗೂ ಇಬ್ಬರ ಅರ್ಧಶತಕಗಳ ಸಹಾಯದಿಂದ 49.2 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 362 ರನ್ ಗಳಿಸಿ ಇನ್ನೂ 4 ಬೌಲ್ಗಳು ಇರುವಂತೆಯೇ ಗುರಿ ತಲುಪಿತು. ಈ ಮೂಲಕ ಸರಣಿ ಸಮಬಲ ಮಾಡಿಕೊಂಡಿತು.